ನಮಸ್ಕಾರ ಸ್ನೇಹಿತರೆ, ನಾಳೆ ಸೆಪ್ಟೆಂಬರ್ 27 ಶುಕ್ರವಾರ. ನಾಳೆಯಿಂದ 2064ರವರೆಗೂ ಈ 7 ರಾಶಿಯವರಿಗೆ ಹಣ, ಯಶಸ್ಸಿನ ಸುರಿಮಳೆ, ಲಕ್ಷ್ಮೀದೇವಿಯ ಕೃಪೆಯಿಂದಾಗಿ ಐಷಾರಾಮಿ ಜೀವನ ಸಿಗುತ್ತೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ನೀವು ಕೂಡ ಲಕ್ಷ್ಮೀದೇವಿಯ ಭಕ್ತರಾಗಿದ್ರೆ ಈಗಲೇ ಲಕ್ಷ್ಮೀದೇವಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೌದು, ಈ ಸೆಪ್ಟೆಂಬರ್ 27ರ ಶುಕ್ರವಾರದಿಂದ ಮುಂದಿನ 2064 ಈ 20 ವರ್ಷಗಳು ಈ 7 ರಾಶಿಯವರಿಗೆ ಐಷಾರಾಮಿ ಜೀವನ ತರತಕ್ಕಂಥ ವರ್ಷಗಳಾಗಿದ್ದು, ಲಕ್ಷ್ಮೀದೇವಿಯ ಕೃಪೆ ಇರೋದ್ರಿಂದ ಹಣ ಹಾಗೂ ಯಶಸ್ಸಿನ ಸುರಿಮಳೆಯೇ ಸುರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟ ಖುಲಾಯಿಸಿದಂತೆ ಅಂತ ಹೇಳಬಹುದು. ವೃದ್ಧಿ ಯೋಗದ ಜೊತೆಗೆ ಇವರಿಗೆ ಸುವರ್ಣ ರಾಜಯೋಗ ಇರೋದ್ರಿಂದ ವೈಭೋಗದ ಜೀವನ ಇವರದ್ದಾಗುತ್ತೆ. ಹೆಜ್ಜೆ ಹೆಜ್ಜೆಗೂ ಕೂಡ ಲಕ್ಷ್ಮೀದೇವಿಯ ಆಶೀರ್ವಾದ ಇರುತ್ತೆ. ಲಕ್ಷ್ಮೀದೇವಿ ಒಲಿಯೋದ್ರಿಂದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಅದೃಷ್ಟ ಇರೋದ್ರ ಜೊತೆಗೆ ಮನೆ, ಕಾರು, ಜಮೀನು ಖರೀದಿಯ ಯೋಗ ಕೂಡ ಕೂಡಿ ಬಂದಿದೆ. ₹1 ಕೂಡ ಸಾಲ ಇಲ್ಲದಂತೆ ಈ ರಾಶಿಯವರು ಬದುಕ್ತಾರೆ ಅಂತ ಹೇಳಲಾಗ್ತಿದೆ. ಇಲ್ಲಿಯವರೆಗೂ ಜೀವನದಲ್ಲಿ ಅನುಭವಿಸಿದ ಕಷ್ಟಗಳಿಗೆ ತೆರೆ ಬೀಳೋದ್ರ ಜೊತೆಗೆ ಸಾಲ ಇದ್ರೆ ಆ ಸಾಲದಿಂದ ಸಂಪೂರ್ಣ ಮುಕ್ತಿ ಅನ್ನೋದು ಸಿಗುತ್ತೆ. ಐಷಾರಾಮಿ ಬದುಕು ಇವರದ್ದಾಗುತ್ತೆ. ಇನ್ನು ವಿವಾಹ ಆಗದೆ ಇದ್ದವರಿಗೆ ಈ ಬಾರಿ ವಿವಾಹ ಯೋಗ ಕೂಡಿ ಬಂದಿದೆ. ಇನ್ನು ಈ ರಾಶಿಯವರಿಗೆ ಮಾಡುವ ಪ್ರತಿ ಕಾರ್ಯದಲ್ಲೂ ಕೂಡ ಜಯ ಸಿಗುತ್ತೆ ಅಂತ ಹೇಳಲಾಗ್ತಾ ಇದ್ದು, ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನ ಪಡೆದುಕೊಂಡು ರಾಜರಂತೆ ಇವರು ವೈಭೋಗದ ಜೀವನವನ್ನ ನಡೆಸ್ತಾರೆ. ಹೆಜ್ಜೆ ಇಟ್ಟಲ್ಲೆಲ್ಲ ಇವರಿಗೆ ಭಾಗ್ಯದ ಬಾಗಿಲೆ ತೆರೆಯುತ್ತೆ ಅಂತ ಹೇಳಬಹುದು. ಈ ರಾಶಿಯವರ ಜೀವನ ಇನ್ಮುಂದೆ ಸಕಾರಾತ್ಮಕವಾಗಿ ತುಂಬಿರುತ್ತೆ. ಆಫೀಸ್ ಅಥವಾ ಕಚೇರಿ ಕೆಲಸಗಳಲ್ಲಿ ಇವರು ಸಾಕಷ್ಟು ಲಾಭವನ್ನ ಪಡೆದುಕೊಳ್ತಾರೆ. ವಿದೇಶಿ ಪ್ರವಾಸದ ಯೋಜನೆಗಳು ಕೂಡ ಲಾಭವನ್ನ ತಂದುಕೊಡುತ್ತೆ. ಇನ್ನು ಲೋಹ ಮಾರಾಟಗಾರರು ಹಳೆಯ ಲೋಹಗಳನ್ನು ಖರೀದಿಸುವಲ್ಲಿ ಅನಿರೀಕ್ಷಿತವಾಗಿ ಲಾಭವನ್ನ ಪಡೀತಾರೆ. ಇನ್ನು ಇವರ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ. ಈ ರಾಶಿಯವರು ಒಳ್ಳೆಯ ತೀರ್ಮಾನಗಳನ್ನ ಕೈಗೊಳ್ಳೋದ್ರಿಂದ ಭವಿಷ್ಯದಲ್ಲಿ ಸಾಕಷ್ಟು ಲಾಭವನ್ನ ಗಳಿಸ್ತಾರೆ. ಅಧಿಕಾರಿಗಳ ಸಹಕಾರದಿಂದ ನಿಮಗೆ ನಿಂತು ಹೋದ ಕೆಲಸಗಳು ಕೂಡ ಪುನಃ ಪ್ರಾರಂಭ ಮಾಡಿ ಅದರಲ್ಲೂ ಕೂಡ ನೀವು ಸಾಕಷ್ಟು ಯಶಸ್ಸನ್ನ ಪಡೆದುಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ. ಈ ರಾಶಿಯವರಿಗೆ ಇನ್ಮುಂದೆ ಯಾವುದೇ ರೀತಿಯ ತೊಂದರೆ, ತಾಪತ್ರೆಗಳು ಇರೋದಿಲ್ಲ. ದುಬಾರಿ ವಸ್ತುಗಳನ್ನ ಖರೀದಿಸುವ ಕುರಿತು ಹಾಗೂ ಅದರ ಅವಶ್ಯಕತೆಯ ಕುರಿತು ಚರ್ಚಿಸಿ ನಂತರ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಮಹಾಲಕ್ಷ್ಮಿಯ ಕೃಪೆಯಿಂದಾಗಿ ನಿಮ್ಮ ಭಾಗ್ಯದ ಬಾಗಿಲು ತೆರೆದಂತೆ ಅಂತ ಹೇಳಬಹುದು. ನಿಮ್ಮ ಮಾತು ಇತರರಿಗೆ ನೋವುಂಟು ಮಾಡಬಹುದು, ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇನ್ನು ಹಣವನ್ನ ಮತ್ತು ಸಮಯವನ್ನ ಖರ್ಚು ಮಾಡಬೇಕಾದ್ರೆ ಅಥವಾ ವ್ಯರ್ಥ ಮಾಡಬೇಕಾದ್ರೆ ಸ್ವಲ್ಪ ಭವಿಷ್ಯದ ಬಗ್ಗೆ ಚಿಂತಿಸಿದ್ರೆ ಖಂಡಿತವಾಗಿಯೂ ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನ ಪಡಿತೀರಾ. ಶುಭ ಸಮಾಚಾರಗಳನ್ನ ಕೇಳೋದಲ್ಲದೆ ಪಾಲುದಾರಿಕೆಯ ವ್ಯವಹಾರದಲ್ಲಿ ಸೂಕ್ತ ವ್ಯಕ್ತಿಯನ್ನ ಹುಡುಕಾಟ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಅವರು ನಿಮಗೆ ಸಿಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ತಾಯಿ ಲಕ್ಷ್ಮೀದೇವಿಯ ಕೃಪಕಟಾಕ್ಷದಿಂದ ಪಡೆದಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಕನ್ಯಾ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ಮಿಥುನ ರಾಶಿ, ವೃಶ್ಚಿಕ ರಾಶಿ, ಸಿಂಹ ರಾಶಿ, ಕೊನೆಯದಾಗಿ ಧನು ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಲಕ್ಷ್ಮೀದೇವಿಯೇ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.